ದೇಶದ ಪ್ರಸಿದ್ಧ ಸಂಗೀತ ನಿರ್ದೇಶಕ ಇಳೆಯರಾಜ ಕೊಲ್ಲೂರು ಮೂಕಾಂಬಿಕೆಯ ಪರಮ ಭಕ್ತ. ತನ್ನ ಜೀವನದ ಎಲ್ಲಾ ಸಾಧನೆಗಳು ದೇವಿಗೆ ಅರ್ಪಣೆ ಎನ್ನುವ ಭಾವಜೀವಿ. ತನ್ನ ಭಕ್ತಿಯ ಸಂಕೇತವಾಗಿ ತಾಯಿ ಮೂಕಾಂಬಿಕೆಗೆ ವಜ್ರದ ಕಿರೀಟವನ್ನು ಅರ್ಪಿಸಿದ್ದಾರೆ. ಭಕ್ತಿಗೆ ಬೆಲೆ ಕಟ್ಟಲಾಗದು ಅನ್ನೋ ಮಾತಿದೆ. ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಈ ಮಾತು ಅಕ್ಷರಶಃ ಸಂಪನ್ನಗೊಂಡಿದೆ. ಸಾಟಿಯಿಲ್ಲದ ಸಂಗೀತದಿಂದ ಅಭಿಮಾನಿಗಳು ತಲೆದೂಗುವಂತೆ ಮಾಡಿರುವ ಸುಪ್ರಸಿದ್ಧ ಸಂಗೀತ ನಿರ್ದೇಶಕ ಇಳೆಯರಾಜ ತನ್ನ ಪ್ರೀತಿಯ ತಾಯಿಯ ಮುಡಿಗೆ ವಜ್ರದ ಕಿರೀಟವಿಟ್ಟಿದ್ದಾರೆ. ತನ್ನ ದುಡಿಮೆಯ ಒಂದು ಭಾಗವನ್ನ ಮೂಕಾಂಬಿಕೆಗೆ ಅರ್ಪಿಸ್ತಾ ಬಂದಿರುವ ಈ ಸಂಗೀತ ಮಾಂತ್ರಿಕ ಇದೀಗ 4 ಕೋಟಿ ವೆಚ್ಚದಲ್ಲಿ ತಾಯಿ ಮೂಕಾಂಬಿಕೆಗೆ ವಜ್ರ ಕಿರೀಟ, ಇತರ ಆಭರಣಗಳನ್ನ ಅರ್ಪಿಸಿದ್ದಾರೆ. ಮೆರವಣಿಗೆಯಲ್ಲಿ ಬಂದ ಆಡಳಿತ ಮಂಡಳಿಯವರು ಪೂಜೆಗೈದ ವಜ್ರದ ಕಿರೀಟವನ್ನ ತಾಯಿಯ ಮುಡಿಗೆ ಅರ್ಪಿಸಿದ್ರು. ಜೊತೆಗೆ ವೀರಭದ್ರ ಸ್ವಾಮಿಗೂ ಬೆಳ್ಳಿಯ ಕಿರೀಟ ಹಾಗೂ ಖಡ್ಗವನ್ನ ಇಳೆಯರಾಜ ಸಮರ್ಪಿಸಿದ್ರು. ಇಲ್ಲಿ ಬಂದಿರೋದು ಕೆಲಸಕ್ಕೋಸ್ಕರ ಬಂದಿರೋದು, ಅದಾಯಿತು, ಪೂರ್ತಿ ಆಯಿತು. ನಿಮಗೆಲ್ಲ ದೇವಿ ಆಶೀರ್ವಾದ ಇರಲಿ. ಮೂಕಾಂಬಿಕೆ ತನ್ನ ಜೀವನದಲ್ಲಿ ಪವಾಡಗಳನ್ನು ನಡೆಸ್ತಲೇ ಬಂದಿದ್ದಾಳೆ ಅನ್ನೋದು ಇಳೆಯರಾಜರ ಅಂತರಂಗದ ಮಾತು. ಪ್ರತಿ ವರ್ಷ ಕ್ಷೇತ್ರಕ್ಕೆ ಭೇಟಿ ಕೊಡುವ ಇವರು ಮೂಕಾಂಬಿಕೆಯೇ ತನ್ನ ಸಂಗೀತ ಸಾಧನೆಗಳಿಗೆ ಪ್ರೇರಣೆ ಅಂತಾರೆ. ಮ್ಯೂಸಿಕ್ ಡೈರೆಕ್ಟರ್ ಇಳೆಯರಾಜ ಅವರು ಈ ಹಿಂದೆ ತುಂಬ ಆರ್ನಮೆಂಟನ್ನು ಕೊಟ್ಟಿದ್ದಾರೆ. ಈಗ ಮತ್ತು ಒಂದಿಷ್ಟು ಆರ್ನಮೆಂಟನ್ನು ತುಂಬ ಬೆಲೆ ಬಾಳುವ ಆರ್ನಮೆಂಟನ್ನು ತಂದು ಸಮರ್ಪಣೆ ಮಾಡಿದ್ದಾರೆ. ಅದು ದಾನ. ಭೋಗ ಮಾಡುವುದು ಅದಕ್ಕೇನು ಕಡಿಮೆ ಮಾಡಿಕೊಳ್ಳಲಿಲ್ಲ. ನಾನು ಬಹುಶಃ ಆ ನಾಶದ ಗತಿಗೆ ಹೋಗಲಿಲ್ಲ. ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಅವರಿಗೆ ಯಶಸ್ಸು, ಕೀರ್ತಿ, ಲಕ್ಷ್ಮಿ, ಆಯುಷ್ಯ, ಆರೋಗ್ಯ ಎಲ್ಲ ತಾಯಿಯವರಿಗೆ ಕರುಣಿಸಲಿ. ಇಳೆಯರಾಜರಂತೆ ಜೇಸುದಾಸ್ ಕೂಡ ಮೂಕಾಂಬಿಕೆಗೆ ಶರಣಾಗಿದ್ದಾರೆ. ದೇಶದ ಅನೇಕ ಸೆಲೆಬ್ರಿಟಿ ನಟರು, ರಾಜಕಾರಣಿಗಳು ಮೂಕಾಂಬಿಕೆ ಸನ್ನಿಧಾನಕ್ಕೆ ಬಂದು ಆಶೀರ್ವಾದ ಪಡೀತಾರೆ. ಪ್ರಜ್ವಲ್ ಅಮೀನ್, TV9 ಉಡುಪಿ.